ಬೆಂಗಳೂರಿನಾಗೆ ಪ್ರತಿ ಭಾನುವಾರ ನಡೆಯುತ್ತೆ ಒಂದು ವಿಶೇಷ ಸಂತೆ. ಅದೇ ರಾಗಿ ಕಣ ಅಂತ. ಇಲ್ಲೆಲ್ಲಾ ರೈತರು, ಕುಶಲಕರ್ಮಿ, ಸಣ್ಣ ಉದ್ಯಮಿಗಳು, ಸ್ಥಳೀಯ ಉತ್ಪಾದಕರು ಜನರ ಜೊತೆಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಕ್ಕೆ ಒಂದು ಸುಂದರ ವೇದಿಕೆ ಅಂತ ಹೇಳ್ಬೋದು ನೋಡ್ರಿ. ಇದು ನಿಮಗೆ ರೈತರಿಂದ ನೇರವಾಗಿ ಸಿಗುವ ತಾಜಾ ತಾಜಾ ಹಣ್ಣು, ತರಕಾರಿ, ಸಿರಿಧಾನ್ಯ, ನೈಸರ್ಗಿಕ ಆಹಾರ ಪದಾರ್ಥಗಳು, ಕೈಮಗ್ಗದ ಬಟ್ಟೆಗಳು, ಅಂದ್ರೆ ಹ್ಯಾಂಡ್ಲೂಮ್ ಪ್ರಾಡಕ್ಟ್, ಟ್ರೆಡಿಷನಲ್ ಫುಡ್ ಎಲ್ಲಾ ಐಟಮ್ಸ್ ಸಿಗುತ್ತೆ ಇಲ್ಲಿ. ಅಷ್ಟೇ ಅಲ್ಲದೆ ಇಲ್ಲಿ ವಿಧ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮನೂ ನಡೀತಾ ಇರುತ್ತೆ. ಬೆಂಗಳೂರಂತ ದೊಡ್ಡ ಸಿಟಿ, ಅಂತ ಒಂದು ದೊಡ್ಡ ಸಿಟಿಗೆ ಒಂದು ಹಳ್ಳಿ ಸಂತೆ ನಡೆಯುವಂತ ಅನುಭವ ಕೊಡುವಂತ ಈ ರಾಗಿ ಕಣ ಪ್ರತಿ ಭಾನುವಾರ ಇರುತ್ತೆ ನೋಡಿ. ರಾಗಿ ಕಣ ಶುರು ಆಗಿದ್ದು ಹೆಂಗ್ ಗೊತ್ತಾ? ಅದ್ರ ಹಿಂದಿನ ಉದ್ದೇಶ ಏನು, ಇಂಥ ವಿಭಿನ್ನ ಕಾನ್ಸೆಪ್ಟ್ ಶುರು ಮಾಡಬೇಕು ಅನ್ನೋ ಐಡಿಯಾ ಬಂದಿದ್ದು ಹೇಗೆ, ಇದೆಲ್ಲ ತಿಳ್ಕೋಬೇಕು ಅಂದರೆ ನನ್ನ ಮಗಳು ರಾಗಿ ಕಣದ ಫೌಂಡರ್ ಜೊತೆ ಇಂಟ್ರು ಮಾಡಿದ್ಲು. ಬನ್ನಿ ಆ ಇಂಟ್ರು ನೋಡೋಣವಾ? ಸೊ ನೀವು ಇಲ್ಲಿ ನೋಡ್ತಾ ಇರೋದು ಶ್ಯಾಮಲಾ ದೇವಿ ಅವರ. ಇವರು ಒನ್ ಆಫ್ ದ ಫೌಂಡರ್ ಅಂತ ಹೇಳ್ಬೋದು. ರಾಗಿ ಕಣಕ್ಕೆ ಒಂದು ಪ್ರಮುಖವಾದ ಅಂಗ ಅಂತಾನು ಹೇಳ್ಬೋದು. ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಇವರಿಗೆ ಕೇಳೋಣ ಹೇಗೆ ರಾಗಿ ಕಣ ಉತ್ಪತ್ತಿ ಆಯ್ತು ಅಂತ, ಆದ್ರೆ ಹೆಸರಿನ ಹಿಂದಿನ ಮಹತ್ವ ಅದು ಹೇಗೆ ಹುಟ್ಟು ಅಂತ. ಸೊ ನೀವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಹೇಗೆ ರಾಗಿ ಕಣ ಅನ್ನೋ ವರ್ಡ್ ಯಾಕೆ ಇದಕ್ಕೆ ಇಟ್ಟಿದ್ದೀರಿ, ಹಾಗೂ ಹೇಗೆ ಇದು ನಿಮ್ಮ ಒಂದು ಆಕ್ಚುಲಿ ಇದು ಒಬ್ರ ಕೈದು ಇದು ಅಂತ ಹೇಳಕ್ ಆಗಲ್ಲ, ಎಷ್ಟೊಂದು ಜನರ ಕೈ ಇದೆ ಇದ್ರೊಳಗೆ. ಸೊ ಅದು ಹೇಗೆ ಬಂತು, ಏನು ಇದ್ರದ್ರ ಮಹತ್ವ ಅಂತ ಒಂದ್ ಸ್ವಲ್ಪ ವೀಕ್ಷಕರಿಗೆ ಹೇಳಿದ್ರೆ ಅವರಿಗೂ ಅರ್ಥ ಆಗತ್ತೆ ಒಂದ್ ಸ್ವಲ್ಪ. ಖಂಡಿತ. ರಾಗಿ ಕಣ ಅಂತ ಯಾಕಿಟ್ವಿ ಅಂದ್ರೆ, ಈ ಹಿಂದೆ ಏನಾಗಿತ್ತು, ಬೆಂಗಳೂರು ಸುತ್ತಮುತ್ತಲಿನ ಹಳ್ಳಿಗಳು ಇಟ್ ವಾಸ್ ಕಾಲ್ಡ್ ರಾಗಿ ಬೌಲ್. ರಾಗಿ ಬೌಲ್ ಅಂದ್ರೆ ರಾಗಿಯನ್ನ ಬೆಳಿತಾ ಇದ್ರು, ತುಂಬಾ ಬೆಳಿತಾ ಇದ್ದಂತ ಜಾಗ. ಹೊಲಗಳಿತ್ತು, ಅವರೆಕಾಯಿ, ರಾಗಿ, ಜೋಳ ಎಲ್ಲ ಬೆಳಿತಾ ಇದ್ದಂತ ಜಾಗ. ಬೆಂಗಳೂರು ಯಾವಾಗ ಒಂದೊಂದೇ ಹಳ್ಳಿನ ನುಂಗ್ತಾ ಬಂತೋ ಅವಾಗ ಹೊಲಗಳೆಲ್ಲವೂ ಹಾಳಾಯ್ತು. ಹೊಲಗಳೆಲ್ಲವೂ ಅಪಾರ್ಟ್ಮೆಂಟ್ಗಳಾಯ್ತು, ಮನೆಗಳಾಯ್ತು, ಆಮೇಲೆ ಸಾಫ್ಟ್ವೇರ್ ಇಂಡಸ್ಟ್ರಿ ಆಯ್ತು, ಇದಾಯ್ತು. ಹಂಗೆ ಅದನ್ನ ನೆನ್ಸ್ಕೋಬೇಕು ಅಂತ ಹೇಳಿ ಇದನ್ನ ಶುರು ಮಾಡಿದವರು, ಇದರ ಐಡಿಯಾ ಕೊಟ್ಟವರು ಪ್ರಸನ್ನ ಅಂತ, ನಾಟಕ ಪ್ರಸನ್ನ ಅಂತ ಹೇಳಿ, ಅವರು ಇದಕ್ಕೆ ಇಡೋಣ ಅಂತ ಹೇಳಿ ರಾಗಿ ಕಣ ಇಟ್ರು. ಅದೇ ಟೈಮ್ಗೆ ನರೇಂದ್ರ ಅವರು, ಈ ಜಾಗದ ಈ ತೋಟದ ಮಾಲೀಕರು, ಅವರು ಕೂಡ ನಮ್ಮಂತನೇ ಯೋಚನೆ ಮಾಡುವಂಥವ್ರು. ಅವರು ಈ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆಗ ಏನು ಮಾಡೋಣ, ಯಾವುದು ಥರ ಮಾಡೋಣ ಅಂತ ಹೇಳಿ ಚರ್ಚೆ ಮಾಡಿ, ಈಗ 2 ಥರದ ಜನ, 3 ಥರದ ಜನಗಳಿಗೆ ಇಲ್ಲಿ ಮಾರಾಟಕ್ಕೆ ಅವಕಾಶ ಇದೆ. ಒಂದು ಆರ್ಗ್ಯಾನಿಕ್ ಫಾರ್ಮರ್ಸ್, ಸ್ಮಾಲ್ ಫಾರ್ಮರ್ಸ್, ಯಾರು ಮಿಡಲ್ ಮೆನ್ ಜೊತೆ ಬದ್ದಾಡ್ತಾ ಇದ್ದಾರೋ, ಅವರೇ ಸ್ವಂತ ತಗೊಂಡು ಹೋಗಿ ಮಾರಾಟ ಮಾಡಕ್ ಆಗಲ್ವೋ ಅಂತಹವರಿಗೆ ಇಲ್ಲಿ ಜಾಗ ಕೊಡ್ತೀವಿ. ಸ್ಮಾಲ್ ಫಾರ್ಮರ್ಸು ಅಥವಾ ಕಂಪನಿಗಳು, ಫಾರ್ಮರ್ಸೇ ಸೇರ್ಕೊಂಡು ಮಾಡಿರೋ ಕಂಪನಿಗಳು, NGOಗಳು, ನೆಟ್ವರ್ಕ್ಗಳು, ಅಂಥವ್ರಿಗೆ ಇಲ್ಲಿ ಜಾಗ. ಅವ್ರ ತರಕಾರಿ, ಹಣ್ಣು, ಗ್ರಾಸ ಇದೆಲ್ಲ ತಗೊಂಬಂದು ಮಾರಾಟ ಮಾಡ್ತಾರೆ. ಇನ್ನೊಬ್ಬರು ಯಾರಪ್ಪ ಅಂದರೆ ಹ್ಯಾಂಡ್ ಮೇಕರ್ಸ್, ಕೈಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥವ್ರು. ಅವ್ರು ಯಾರು? ಚಾಪೆ ಹೆಣೆಯವರು, ಬುಟ್ಟಿ ಮಾಡೋರು, ಪರ್ಕೆ ಕಟ್ಟೋರು, ಆಮೇಲೆ ಕೈಮಗ್ಗದಲ್ಲಿ ಬಟ್ಟೆ ಹೆಣೆಯೋರು, ಇವರೆಲ್ಲ ಇದ್ದಾರಲ್ಲ, ಅವ್ರಿಗೆ ಇಲ್ಲಿ ಜಾಗ. ಅವರು ಅವರ ಸಾಮಾನನ್ನು ಡೈರೆಕ್ಟಾಗಿ ತಗೊಂಬಂದು ಇಲ್ಲಿ ಇಟ್ಕೊಂಡು ಮಾರಾಟ ಮಾಡುವಂಥ ಅವಕಾಶನ ಕಲ್ಪಿಸಿದ್ದೀವಿ. ಇದು ಇನ್ನೊಂದು ಗುಂಪಿದೆ, ಹೆಣ್ಮಕ್ಳು ಮನೆಯಲ್ಲಿ ತಿಂಡಿ ಮಾಡಿ ಉಂಡೆಗಳು, ಚಕ್ಲಿಗಳು, ಗಂಜಿ, ಆಮೇಲೆ ಕಾಳು ಪಲ್ಯ, ಈ ಥರದನ್ನೆಲ್ಲ ಮಾಡ್ಕೊಂಬಂದು ಮಾರಾಟ ಮಾಡ್ತಾರೆ. ಇಲ್ಲಿ ನೋಡಿದ್ರಲ್ಲ ಒಂದು ಗುಂಪಿನವರು, ಇಲ್ಲಿ ರಾಗಿಹಳ್ಳಿ ಅಂತವರು ಟ್ರೈಬಲ್ ಹೆಣ್ಮಕ್ಳು. ಅವರು ಇಲ್ಲಿ ಬಂದು ಬಿಸಿ ಮುದ್ದೆ ತೋಳಿಸಿ, ಬಸ್ಸಾರು ಅದೆಲ್ಲ ಮಾಡಿ ಜನಗಳಿಗೆ ಊಟ ಹಾಕ್ತಾರೆ. ಸೊ ಎಂಟೈರ್ ಫ್ಯಾಮಿಲಿ ಬರುತ್ತಿಲ್ಲ. ನೋಡಿದ್ರಲ್ಲ, ಮಕ್ಕಳೆಲ್ಲ ಕುಂದಾಡ್ತಾರೆ. ಯಾಕೆಂದ್ರೆ ಇಲ್ಲಿ ಹಸಿರು, ಯಾವ ಟ್ರಾಫಿಕ್ಕಿನ ಭಯ ಇಲ್ಲ ಮಕ್ಕಳಿಗೆ. ಸೊ ಮುದುಕರು ಬಂದು ಆರಾಮಾಗಿ ಕುತ್ಕೋಬಹುದು. ಸೊ ಈ ತರದ ಒಂದು ಎನ್ವೈರನ್ಮೆಂಟ್ನ ನಾವು ಇಲ್ಲಿ ಸೃಷ್ಟಿಸಿದ್ದೀವಿ. ಇದ್ರ ಜೊತೆ ಏನಾಗತ್ತೆ ಅಂದರೆ, ಬಹಳ ಮುಖ್ಯವಾದ ಏನಂದರೆ ಕಾರ್ಯಕ್ರಮಗಳಲ್ಲಿ ಏನಂದರೆ, ನಮ್ಮದೊಂದು ಪ್ರಿನ್ಸಿಪಲ್ಸ್ ಇದೆಯಲ್ಲ, ನಮ್ಮದು ಆರ್ಗ್ಯಾನಿಕ್, ಲೋಕಲ್, ಆಮೇಲೆ ಸ್ಮಾಲ್ ಫಾರ್ಮರ್ಸು,
ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸು, ಈ ಎಲ್ಲ ನಮ್ಮ ಇದಿದೆಯಲ್ಲ ತತ್ವಗಳಿದೆಯಲ್ಲ, ಇದನ್ನ ಜನಗಳಿಗೆ ತಿಳಿಸೋದಕ್ಕೆ ಕಾರ್ಯಕ್ರಮಗಳು ಮಾಡ್ತೀವಿ. ತುಂಬ ನಾಟಕಗಳಾಗಿದೆ. ಸಂಗೀತ ತುಂಬ ದೊಡ್ಡ ದೊಡ್ಡ ಸಂಗೀತಗಾರರು ಬಂದು ಸಂಗೀತ ಮಾಡಿದ್ದಾರೆ. TM ಕೃಷ್ಣ ಅವರು, ವೆಂಕಟೇಶ್ ಕುಮಾರ್ ಅವರು, ಅಂಬಿ ಸುಬ್ರಹ್ಮಣ್ಯಂ ಅವರು, MD ಪಲ್ಲವಿ ಅವರು, ಇವರು ನಮ್ಮ ರಂಗ ಹಾಡುಗಾರಿಕೆ ಇದ್ದಾರಲ್ಲ ಜಯಶ್ರೀ, ವಿ ಜಯಶ್ರೀ ಅವರು, ಇವರು ಕೆಲವರೇ ಹೆಸರು. ಇನ್ನೂ ಹಲವಾರು 8 ವರ್ಷದಿಂದ ಪ್ರತಿ ಭಾನುವಾರ ನಡೆಯುತ್ತೆ. ಪ್ರತಿ ಭಾನುವಾರ ಕಾರ್ಯಕ್ರಮಗಳಿರುತ್ತೆ. ಆಮೇಲೆ ದೊಡ್ಡ ದೊಡ್ಡ ಚರ್ಚೆಗಳಾಗುತ್ತೆ ನಮ್ಮಲ್ಲಿ. ಈಗ ಹ್ಯಾಂಡ್ಲೂಮ್ ಡೇ ಬರುತ್ತೆ, ಅವತ್ತಿನ ದಿವಸ ನಾವು ಅಲ್ಲಿ ನಾರ್ತ್ ಕರ್ನಾಟಕದ ಹ್ಯಾಂಡ್ಲೂಮ್ ವಿವರ್ಸ್ನ ಕರೆಸ್ತೀವಿ. ಅವ್ರ ಪ್ರಾಡಕ್ಟ್ ಬರುತ್ತೆ, ಆ ಪ್ರಾಡಕ್ಟ್ ಎಲ್ಲ ಮಾರಾಟ ಮಾಡಿಸಿ ಅವ್ರಿಗೆ ಹೋದ್ಸತಿ ಅವ್ರು ತಂದಿದ್ದು ಒಂದು ಉಳಿಲ್ಲ, ಎಲ್ಲ ಮಾರ್ಕೊಂಡು ಹೋದ್ರು. ಭಾಳ ಸಂತೋಷದಿಂದ ಹೋದ್ರು. ಸೊ ಇದು ನಮ್ಮ ಉದ್ದೇಶ. ಇದರಿಂದ ಏನಾಗ್ತಾ ಇದೆ, ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾರೆ ನಮ್ಮ ಮಕ್ಕಳಿಗೆ ಓದ್ಸೋಕ್ಕೆ ಹಣ ಆಗ್ತಾ ಇದೆ, ನಮ್ಮ ಮನೆ ನಡೀತಾ ಇದೆ ಅಂತ ಹೇಳಿ. ಸೊ ಇದು ನಮಗೆ ಭಾಳ ಹೆಮ್ಮೆ ಹಾಗೂ ನಮಗೆ ಎನ್ಕರೇಜ್ಮೆಂಟ್ ಕೊಡುತ್ತಿದೆ ನಮ್ಮ ಮುಂದಕ್ಕೆ ಹೋಗೋಕ್ಕೆ. ಅದು ಭಾಳ ಇದು ಸಂಕ್ಷಿಪ್ತವಾಗಿ ರಾಗಿ ಕಣದ ಪರಿಚಯ ಹೇಳ್ಬೋದು. ಪರಿಚಯ. ಸೊ ನಾನು ಎವ್ರಿ ಟೈಮ್ ನಾನು ನೋಡ್ತಾ ಇದ್ದೆ, ಬರ್ತೀನಿ ನಾನು ಇನ್ನು ಇಲ್ಲಿ ಸಾಕಷ್ಟು ಸಾರಿ ಬಂದಿದ್ದೀನಿ. ಎವ್ರಿ ಟೈಮ್ ನಾನು ನೋಡ್ದಾಗೆ ಒಂದಲ್ಲ ಒಂದು ಕಾರ್ಯಕ್ರಮನ ಏನಾದ್ರೂ ತಗೊಂಡ್ಬರ್ತೀರಾ ನೀವು, ಯಾರು ದೊಡ್ಡ ವ್ಯಕ್ತಿಗಳನ್ನ ಕರೆಸ್ತೀರಾ, ಅಥವಾ ಒಂದು ಆಂದೋಲನ ಅಂತಾನೆ ಹೇಳ್ಬೋದು, ಒಂದು ಚಳಿವಳಿ ತರ ಇದೆ ಅಂತಾನು ಹೇಳ್ಬೋದು. ಆಮೇಲೆ ಒಂದು ಜನರಿಗೆ ಒಂದು ಮಾಹಿತಿಯನ್ನ ಕೊಡುವಂತಹ ವಿಚಾರವನ್ನ ಕೂಡ ಇಲ್ಲಿ ಅಳವಡಿಸ್ತಾ ಇದ್ದೀರಾ ಅಂತಾನು ಹೇಳ್ಬೋದು. ಅದ್ರ ಜೊತೆಗೆ ಅಂದ್ರೆ ಒಂಥರ ಇದು ರಾಗಿ ಕಣ ಅನ್ನೋದು ಒಂಥರ ಓನ್ಲಿ ಸೀಮಿತ ಆಗಿಲ್ಲ ಒಂದಕ್ ಮಾತ್ರ. ಇದು ಜನರಿಗೆ ಅವಕಾಶ ಕೊಡೋದಲ್ದೇನೆ ಈ ತರದ ಕಾರ್ಯಕ್ರಮಗಳಿಂದ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಅದಕ್ಕೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ರಾಗಿ ಕಣ ಅಂದ್ರೆ ನನ್ಗೆ ಮನ್ಸಿಗೆ ಹತ್ರನೂ ಕೂಡ. ಸೊ ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಚಿತ್ರಕಲೆಗೂ ಎಷ್ಟೊಂದು ಸ್ಪೇಸ್ ನ ಕೊಟ್ಟಿದ್ದೀರಾ. ಆಸ್ ಎ ಆರ್ಟಿಸ್ಟ್ ನಾನು ಕೂಡ ಬಂದಿದ್ದೀನಿ ಇಲ್ಲಿ ಎಷ್ಟೋ ಸತಿ. ಸೊ ಖುಷಿ ಆಗುತ್ತೆ. ಇದೇ ಒಂದೇ ಅಂತ ಅಲ್ಲ, ಸಾಕಷ್ಟು ಏರಿಯಾಗಳಲ್ಲಿ ನೀವು ಮಹತ್ವವನ್ನ ಕೊಟ್ಟಿರೋದನ್ನ. ಸೊ ಇವತ್ತು ಕೂಡ ಅಷ್ಟೇ, ಇವತ್ತು ಪರಿಸರದ ದಿನಾಚರಣೆ ಆಗಿತ್ತಲ್ವಾ, ಹಾಗಾಗಿ ಅದಕ್ಕೋಸ್ಕರ ಅವರು ಗಿಡ ಎಕ್ಸ್ಚೇಂಜ್ ಮಾಡುವಂತಹ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಹೇಳಿ. ಇದು ಪ್ಲಾಂಟ್ ಲವರ್ಸ್ ಅಂತ ಹೇಳಿ ಇಲ್ಲಿ ನೋಡಿ, ರಾಗಿ ಕಣ ಸಸ್ಯ ಪ್ರೇಮಿಗಳು, ಅದು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದು ರಾಗಿ ಕಣ. ಏನಂದ್ರೆ ಇದರಲ್ಲಿ ಸುಮಾರು 350 ಜನ ಇದ್ದಾರೆ. ಅದರಲ್ಲಿ ಅವರು ಆನ್ಲೈನ್ ನಲ್ಲಿ ಮಾತಾಡ್ಕೊತಾರೆ. ಈಗ ನನ್ನ ಹತ್ರ ಈ ಗಿಡ ಇದೆ, ನಿನ್ನ ಹತ್ರ ಈ ಗಿಡ ಇದೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಆಮೇಲೆ ಗಿಡ ಇಲ್ಲದೆ ಇರೋರು ಕೂಡ ಬೇರೆಯವ್ರಿಗೆ ಗಿಡ ಕೊಡೋದು, ಇದನ್ನ ಮಾತಾಡ್ಕೊಂಡು, ಆಮೇಲೆ ನನ್ನ ಗಿಡಕ್ಕೆ ಈ ಕಾಯಿಲೆ ಬಂದಿದೆ, ಅದಕ್ಕೆ ಏನ್ ಮಾಡ್ಬೇಕು, ಯಾವ ತರ ಔಷಧಿ ಹಾಕ್ಬೇಕು, ಯಾವಾಗ ಕಟ್ ಮಾಡ್ಬೇಕು. ಇವತ್ತು ನೋಡಿ 2 ಇದಿತ್ತು, ವರ್ಕ್ಶಾಪ್ಸ್ ಇತ್ತು. ಒಂದು ಕಸಿ ಮಾಡೋದು, ಇನ್ನೊಂದು ಏರ್ ಲೈಯಿಂಗ್ ಅಂತ. 2 ಎಕ್ಸ್ಪರ್ಟ್ ಒಬ್ರು ಬಂದು ಅದನ್ನ ತೋರ್ಸ್ಕೊಟ್ಟಿದ್ರು. ಈ 300 ಜನ ಏನ್ ಮಾಡ್ತಾರೆ ಅಂದ್ರೆ, ಅವರಲ್ಲಿ ಇರೋಂಥ ಪ್ಲಾಂಟ್ಸ್ ಎಲ್ಲ ತಗೊಂಡು ರಾಗಿ ಕಣಕ್ ಬರ್ತಾರೆ. ಇವತ್ತು ನಡೀತಾ ಇರೋದು ಅದೇನೆ. ಅವ್ರು ಬಂದು ಹೆಸರು ಕೂಗ್ತಾ ಇದ್ರು ನೋಡಿ, ಇಂಥವ್ರಿಗೆ ಈ ಗಿಡ, ಇಂಥವ್ರಿಗೆ ಈ ಗಿಡ. ಸೊ ಅವರೆಲ್ಲ ಸೇರಿ ಗಿಡಗಳು ಕೊಟ್ಟು, ಆಮೇಲೆ ಫ್ರೀ ಡಿಸ್ಟ್ರಿಬ್ಯೂಷನ್, ಏನೇನು ಎಕ್ಸ್ಟ್ರಾ ತಂದಿರ್ತಾರೋ ಅದನ್ನ ಯಾರಿಗೆ ಬೇಕಾದ್ರೂ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಇದು ರಾಗಿ ಕಣ ಇಸ್ ಎ ಮೂವ್ಮೆಂಟ್. ಇಟ್ಸ್ ನಾಟ್ ಎ ಒಂದಿನದ ಸಂತೆ ಅಲ್ಲ. ಆಮೇಲೆ ಎಲ್ಲ ಸಂತೆಗಳ ತರನೂ ಅಲ್ಲ. ಈ ಸಂತೆಗೆ ಒಂದು ಉದ್ದೇಶ ಇದೆ, ಮಾರಾಟ ಅಲ್ಲದಿರ ಉದ್ದೇಶ. ಆ ಉದ್ದೇಶ ಏನಪ್ಪಾ ಅಂದ್ರೆ ಸುಸ್ಥಿರ ಬದುಕು. ಸುಸ್ಥಿರ ಬದುಕಿನ ಒಂದು ಮೂವ್ಮೆಂಟ್ ಇದು. ಸೊ ಅದಕ್ಕೆ ಏನೇನ್ ಬೇಕೋ ಅದು ಕೈಯಲ್ಲಿ ಮಾಡೋದು ನಿಮ್ಗೆ ಗೊತ್ತು. ಈಗ ಒಂದು ಹ್ಯಾಂಡ್ಲೂಮ್ ಅಲ್ಲಿ ಯಾವ ತರದ ಪರಿಸರ ನಾಶ ಆಗಲ್ಲ. ಒಂದು ಮಿಲ್ಗೂ ಹೋಲಿಸಿ ನೀವು, ಟೆಕ್ಸ್ಟೈಲ್ ಮಿಲ್ಗೆ, ಅದು ನದಿಗಳನ್ನ ಕೊಳಕು ಮಾಡುತ್ತೆ, ಕುಡಿಯೋ ನೀರನ್ನ ಹಾಳು ಮಾಡುತ್ತೆ, ಆಮೇಲಿಂದ ಅಲ್ಲಿ ಯೂಸ್ ಮಾಡೋ ಕೆಮಿಕಲ್ ಡೈ ಅದೆಲ್ಲನೂ ಎಷ್ಟು ಎಲೆಕ್ಟ್ರಿಸಿಟಿ ಉಪಯೋಗಿಸುತ್ತದು, ಎಷ್ಟು ವಾಟರ್. ಹ್ಯಾಂಡ್ಲೂಮಲ್ಲಿ ಯಾವುದೂ ಇಲ್ಲ ಇದು. ಅದು ಗಾಳಿಯನ್ನ ಪಲ್ಯೂಟ್ ಮಾಡಲ್ಲ, ನೀರನ್ನ ಪಲ್ಯೂಟ್ ಮಾಡಲ್ಲ, ಯಾವುದನ್ನು ಪಲ್ಯೂಟ್, ಟೋಟಲಿ ಸೇಫ್ ಕೆಲಸ ಅದು.
ಸೊ ಅದಕ್ಕೆ ನಾವು ಹ್ಯಾಂಡ್ಲೂಮ್ಗೆ ಬಹಳ ಮಹತ್ವ ಕೊಡ್ತೀವಿ. ಕೊಡ್ತೀರಾ? ಅದಕ್ಕೆ ತುಂಬ ಎನ್ಕರೇಜ್ ಮಾಡ್ತೀವಿ ನಾವು. ತುಂಬ ಅಲ್ಲಿ ಅವರನ್ನು ಕರೆಸಿ ಇಲ್ಲಿ ಬಹಳಷ್ಟು ಜನಗಳಿಗೆ ಹೇಳಿ ಕೊಂಡ್ಕೊಳ್ಳಿ, ನೀವು 10 ಕೊಂಡ್ಕೊಂಡ್ರೆ ಒಂದಾದರೂ ಕೊಂಡ್ಕೊಳ್ಳಿ ಹ್ಯಾಂಡ್ಲೂಮ್. ಅವ್ರಿಗೆ ಎಷ್ಟೋನ ಅದು ಅವ್ರಿಗೋಸ್ಕರ ಕೊಂಡ್ಕೋಬೇಡಿ, ನಿಮ್ಗೋಸ್ಕರ ಕೊಂಡ್ಕೊಳ್ಳಿ, ನಿಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಇಟ್ಸ್ ಎ ಟ್ರೆಡಿಷನಲ್, ಇದು ನಮ್ಮ ಹೆಮ್ಮೆ, ಅದು ಅದನ್ನ ಮಾಡಿ ಅಂತ ಹೇಳಿ ಜನಗಳಿಗೆ ತಿಳಿಸಿ ಆ ಥರದ ಕೆಲಸನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಮ ಜೊತೆ ಮಾತಾಡಿ. ನನ್ಗೆ ರಾಗಿ ಕಣದ ಬಗ್ಗೆ ತಿಳ್ಕೊಂಡು ನನ್ಗೆ ಇವಾಗ ಅಷ್ಟೊಂದು ಒಂಥರ ನನ್ಗೆ ಹೆಮ್ಮೆ ಅನಿಸ್ತಾ ಇದೆ ಇವಾಗ. ಅದ್ರ ಬಗ್ಗೆ ಮಹತ್ವವನ್ನ ತಿಳ್ಕೊಳೋದಿದೆ ಅಲ್ಲ, ಸುಮ್ನೆ ಬಂದು ಪರ್ಚೇಸ್ ಮಾಡೋದಕ್ಕೂ ಅದು ಯಾವ ಉದ್ದೇಶಕ್ಕೆ ಶುರು ಆಯ್ತು, ಹೇಗೆ ಅದು ಒಂಥರ ನಡೀತಾ ಇದೆ, ಚಳುವಳಿ ತರ ನಡೀತಾ ಇದೆ, ಏನ್ ಅವ್ರ ಉದ್ದೇಶ ಅಂತ ತಿಳ್ಕೊಂಡಾಗ ನಮ್ಗೆ ಅವಾಗ ನಾವು ಅದಕ್ಕೆ ಕನೆಕ್ಟ್ ಆಗಿ ಹೋಗ್ಬಿಡ್ತೇವೆ. ನನ್ನ ಉದ್ದೇಶನೂ ಅದೇ ಇರೋದ್ರಿಂದ ನಾನ್ ತುಂಬಾ ಬೇಗ ಕನೆಕ್ಟ್ ಆಗಿ ಹೋಗ್ಬಿಟ್ಟೆ. ಸೊ ಹಾಗಾಗಿ ನಾವು ಹೇಳ್ತೀವಿ ಜನಕ್ಕೆ, ಹೌದು, ಬಿ ಎ ಇನ್ಫಾರ್ಮ್ಡ್ ಬೈಯರ್ ಅಂತ. ಇದು ಯಾರು ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ, ಇದು ಈ ದುಡ್ಡು ಯಾರಿಗೆ ತಲುಪುತ್ತೆ, ಅದು ಯಾರ ಒಂದು ಸಂಸಾರವನ್ನೇ ಕಾಪಾಡತ್ತೆ, ಅದನ್ನೆಲ್ಲ ತಿಳ್ಕೊಳ್ಳಿ. ಡೋಂಟ್ ಬಿ ಅನ್ಇನ್ಫಾರ್ಮ್ಡ್ ಬೈಯರ್, ಬಿ ಎ ಇನ್ಫಾರ್ಮ್ಡ್ ಬೈಯರ್ ಅಂತ ಯಾವಾಗ್ಲೂ ಹೇಳ್ತಾ ಇದ್ದೆ. ಆಮೇಲೆ ಕೊಳ್ಳು ಬಾಕತನ ಮಾಡಬೇಡಿ, ಹೋರ್ಡಿಂಗ್ ಮಾಡಬೇಡಿ. ನೀವು ಜಾಸ್ತಿ ಕೊಂಡ್ಕೊಂಡ್ರು ಇಲ್ದೇ ಇರೋರು ಕೊಡಿ, ಗಿಫ್ಟ್ ಮಾಡಿ ಅಂತ ನಮ್ಮ ಇದು. ಕೊಂಡ್ಕೊಂಬಿಡಿ, ಎಲ್ಲ ಇಟ್ಕೊಂಬಿಡಿ ಅಂತ ನಾವು ಯಾವತ್ತೂ ಹೇಳೋದು. ಅದು ನಮ್ಮ ಮೆಸೇಜ್. ಸೊ ಇಲ್ಲಿ ಬಂದಿರೋರು ರೈತರು ಎಲ್ಲ ಇಟ್ಟಿದಾರಲ್ವಾ, ಇದು ಅವರು ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂತದ್ದೇನಾ? ಎಲ್ಲರೂ ಅಷ್ಟೇನಾ? ಹೌದು ಹೌದು. ಅದೇನ್ ಮಾಡ್ತೀವಿ ನಾವು, ಎಲ್ಲರಿಗೂ ಬಿಡಲ್ಲ ಫಸ್ಟೇನೆ, ಎಲ್ಲರಿಗೂ ಅವಕಾಶ ಇಲ್ಲ. ಅವ್ರು ಬಂದು ಕೇಳ್ತಾರೆ ನಮ್ಮನ್ನ, ಈ ತರ ಬೆಳಿತೀವಿ ಅಂತ. ನಾವೇನ್ ಮಾಡ್ತೀವಿ, ಒಂದು ಫಾರ್ಮ್ಯಾಟ್ ಇದೆ, ಅದ್ರಲ್ಲಿ ಅವ್ರದ್ದೆಲ್ಲ ಡೀಟೇಲ್ಸ್ ತಗೋತೀವಿ. ಅವ್ರು ಸಣ್ಣ ಫಾರ್ಮರ್ ಆಗಿರ್ಬೇಕು, ಅದು ಆ ಇನ್ಕಮ್ ಅವ್ರಿಗೆ ಹೆಲ್ಪ್ಫುಲ್ ಆಗಿರ್ಬೇಕು. ಜಾಸ್ತಿ ಇನ್ಕಮ್ಗೋಸ್ಕರ ಕೆಲವರು ಮಾಡ್ತೀವಿ ಅಂತ ಬರ್ತಾರೆ, ಬರ್ಲಿ ಇನ್ನೂ ಒಂದಿಷ್ಟು ಅಂತವ್ರಿಗೆ ಅವಕಾಶ ಇಲ್ಲ. ಹೆಣ್ಣು ಮಕ್ಕಳಾದ್ರೆ ಆ ಇನ್ಕಮ್ ಅವ್ರಿಗೆ ತುಂಬಾ ಮುಖ್ಯವಾಗಿದ್ರೆ ಅಂತವ್ರಿಗೆ ಮೊದಲನೇ ಆದ್ಯತೆ ನಮ್ಮದು, ಆಯ್ತಾ? ಆಮೇಲೆ ನಾವೇನ್ ಮಾಡ್ತೀವಿ, ಅದು ನೋಡ್ಬಿಟ್ಟು ಫಸ್ಟ್ ಸ್ಟೇಜ್ ಸೆಲೆಕ್ಷನ್ ಆದ್ರೆ ಅಲ್ಲಿಗೆ ಹೋಗ್ತೀವಿ. ನೀವು ಅಲ್ಲಿಗೆ ಹೋಗ್ತೀವಿ, ನಮ್ಮ ಟೀಮು ಇದೆ, ನಾವು ಹೋಗ್ಬಿಟ್ಟು ನೋಡ್ತೀವಿ ಹೆಂಗ್ ಬೆಳಿತಿದ್ದೀರಾ, ಏನ್ ಬೆಳಿತೀರಾ ಎಲ್ಲ. ಆಮೇಲಿಂದನೇ ನಾವು ಪರ್ಮಿಟ್ ಮಾಡೋದು, ಸುಮ್ಮನೆ ಎಲ್ಲರಿಗೂ. ಸುಮಾರು ಒಂದು ವಾರದಲ್ಲಿ ನಮಗೆ 6 ರಿಂದ 8 ಜನ ಬಂದು ಕೇಳ್ತಾರೆ, ನಮ್ಮದು ಇದಿದೆ ಪ್ರಾಡಕ್ಟು, ತರ್ತೀವಿ ಅಂತ. ಅವಾಗ ನಾವು ಅವ್ರಿಗೆ ಅದೇ ಹೇಳ್ತೀವಿ, ನೋಡಿಮ್ಮ ಹೋಗಿ ಇದನ್ನು ಕಳಿಸಿ ನಮಗೆ, ಆಮೇಲೆ ನಾವು ಕರಿತೀವಿ. ನಮ್ದೊಂದು ಟೀಮ್ ಇದೆ, ಕೋರ್ ಟೀಮ್ ಅಂತ. ಆ ಟೀಮಲ್ಲಿ ಡಿಸ್ಕಸ್ ಮಾಡ್ತೀವಿ, ನೋಡಿ ಈ ಥರದವ್ರು ಇದ್ದಾರೆ. ಇವಾಗ ಯಾರೋ ಬರ್ತಾರೆ, 40 ಎಕರೆ ಇರುತ್ತೆ, ಫ್ಯಾಕ್ಟ್ರಿ ಕಲ್ಟಿವೇಶನ್ನು ಎಲ್ಲ, ಟ್ರ್ಯಾಕ್ಟರು ಎಲ್ಲ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ನಾವು ಹೆಚ್ಚು ಆದ್ಯತೆ. ಹೇಗಿದ್ರು ವ್ಯಾಪಾರ ಆಗತ್ತೆ. ಬಟ್ ನಿಮ್ಮ ಒಂದು ಈ ಉದ್ದೇಶ ನನ್ಗೂ ತುಂಬಾ ಖುಷಿ ಆಯ್ತು. ಚಿಕ್ಕ ಸ್ಕೇಲ್ ಅವ್ರು ಆಕ್ಚುಲಿ ಅಂತವ್ರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅವ್ರಿಗೆ ನಾವು ಸ್ವಲ್ಪ ಸಹಾಯವನ್ನ ತೋರಿಸಿದ್ರೆ ಅವರಿಗೆ ಒಂದ್ ಸ್ವಲ್ಪ ಜೀವನ ಅವ್ರಿಗೂ ಮಾಡ್ಕೊಳೋದಕ್ಕೆ ಈಸಿ ಆಗತ್ತೆ. ಆಮೇಲೆ ಯಾರಿಗ್ ತಲುಪಿಸ್ಬೇಕು ಕರೆಕ್ಟ್ ಆಗಿ ತಲುಪಿಸ್ತಾ ಇದೀರ, ಯಾರು ಬೇಕು ಅವ್ರು ಬಂದು ತಗೊಂತಾ ಇದಾರೆ. ಡೈರೆಕ್ಟ್ ಕಸ್ಟಮರ್ ಮತ್ತೆ ಬೈಯರ್, ಹೊಟ್ಟೆ ತುಂಬದವ್ರಿಗೆ ತಿರ್ಗಾ ಊಟ ಹಾಕೋದ್ಬೇಕಾಗಿಲ್ಲ. ಹೌದು ಅಲ್ವಾ, ಹಸಿದವ್ರಿಗೆ ಇದ್ ಮಾಡ್ಬೇಕು. ಹೌದು. ಸೊ ನೇರವಾಗಿ ರೈತರಿಂದನೇ ನಿಮ್ಗೆ ಎಲ್ಲವನ್ನ ಸಿಗುತ್ತೆ. ಅವರು ಬೆಳೆದಿರುವಂತಹ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ತೋಟದಲ್ಲಿ, ಅವ್ರದೇ ಆದ ತೋಟದಲ್ಲಿ ಬೆಳೆದು ತಗೊಂಬಂದು ಇಡ್ತಾರೆ. ಸೊ ಹಂಗಾಗಿ ನೀವು ನಿಶ್ಚಿಂತೆಯಾಗಿ ನೀವು ಇದನ್ನ ಖರೀದಿ ಮಾಡಿ ಹೋಗ್ಬೋದು. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವ್ರು ಆಲ್ರೆಡಿ ಚೆಕಿಂಗ್ ಮಾಡಿ ಎಲ್ಲ ಮಾಡಿ ಇಟ್ಟರು, ಅಂದ್ರೆ ನಂಬಿಕೆ ಇರೋರಿಗೆ ಮಾತ್ರ ಇವರು ಆ ಜಾಗವನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಅವರ ಒಂದು ನಂಬಿಕೆ ಮೇಲೆ ನಾವು ಇಲ್ಲಿ ಸಾಮಾನವನ್ನ ಆರಾಮಾಗಿ ಖರೀದಿ ಮಾಡ್ಬೋದು ಅಂತ. ಆಮೇಲೆ ನಾವು ಇನ್ನೊಂದು ಏನ್ ಮಾಡ್ತೀವಿ ಗೊತ್ತಾ, ಫಾರ್ಮರ್ಸು ಈ ಮಾಡೋರ್ಗೂ ನಮ್ಮ ಗ್ರಾಹಕರಿಗೂ ಒಂದು ಇದು ಚರ್ಚೆಯನ್ನ ಆರ್ಗನೈಸ್ ಮಾಡ್ತೀವಿ. ಅವರು ಕೇಳ್ಬೋದು, ನೀವ್ ಎಲ್ಲಿಂದ ತಂದಿದ್ದೀರಾ, ಹೇಗ್ ಮಾಡಿದೀರಾ, ಅದನ್ನು ಮಾಡ್ತೀವಿ ನಾವು. ಸ್ಪೆಷಲ್ ಸಂತೆ ಮಾಡಿದಾಗ ಹೇಳ್ತೀವಿ, ಬನ್ನಿ ಮಾತಾಡಿ ಫಾರ್ಮರ್ಸ್ ಜೊತೆ. ಒಂದ್ ಲಿಂಕ್ ನಮ್ದೇನಂದ್ರೆ, ಗ್ರಾಮೀಣ ಸೊಸೈಟಿಗೂ ಅರ್ಬನ್ ಸೊಸೈಟಿಗೂ ಒಂದು ಲಿಂಕ್ ಬೆಳಿಬೇಕು. ಅವ್ರು ಯಾರೋ ನೋಡಿ, ಏನಂದ್ರೆ ಹಳ್ಳಿಗಳಲ್ಲಿ ದೇ ಆರ್ ಪ್ರೊಡ್ಯೂಸರ್ಸ್, ನಾವು ಪೊಲ್ಯೂಟರ್ಸ್, ಕನ್ಸ್ಯೂಮರ್ಸ್ ಅಂಡ್ ಪೊಲ್ಯೂಟರ್ಸ್ ಅಲ್ವಾ? ನಿಜ. ಅದನ್ನ ಆ ಪ್ರಜ್ಞೆನ ನಾವು ಅರ್ಬನ್ ಇವ್ರಿಗೆ ಮಾಡಿಸ್ಬೇಕು. ಅದು ನಮ್ಮ ಮುಖ್ಯ ಉದ್ದೇಶ ಕೂಡ.
ಅದನ್ನ ನಾವು ಹೇಳ್ತಾ ಇರ್ತೀವಿ, ಬನ್ನಿ ಫಾರ್ಮರ್ಸ್ ಹೆಂಗ್ ಬೆಳಿತಾರೆ ನೋಡಿ. ಒಂದು ಪಪಾಯ ತಿಂತೀರಲ್ಲ, ಅದಕ್ಕೆ ಎಷ್ಟು ದಿನ ಬೇಕು, ಅದಕ್ಕೆ ಏನ್ ಸೇವೆ ಮಾಡ್ತಾನೆ ಫಾರ್ಮರು, ಅದನ್ನ ನೋಡಿ. ಆಮೇಲೆ ನಮ್ಮಲ್ಲಿ ತುಂಬಾ ಈ ವಿಡಿಯೋಗಳು ಮಾಡಿ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಫೇಸ್ಬುಕ್ಕಲ್ಲಿ ಹಾಕ್ತೀವಿ. ಯಾರ್ದು ಫಾರ್ಮರ್ಸ್, ಇದು ನನ್ನ ಭೂಮಿ, ಇದನ್ನ ನಾನು ಹಿಂಗೆ ನೋಡ್ಕೋತೀನಿ, ಇದನ್ನ ನೋಡಿ ನಾನು ಈ ಥರ ಗೊಬ್ಬರ ಮಾಡ್ತೀನಿ ಎಲ್ಲ ತೋರಿಸ್ತಾರೆ ಅವರು. ಅದನ್ನ ನಾವು ನಮ್ಮ ಗ್ರಾಹಕರಿಗೆ ಮುಟ್ಟಿಸ್ತೀವಿ. ಗ್ರಾಹಕರಿಗೆ ಒಳ್ಳೆ ಕೆಲಸ. ಅದನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಬರೋರು ಕೂಡ, ಜನಗಳು ಕೂಡ ತುಂಬಾನೇ ಸಂತೋಷ ಪಡ್ತಾರೆ ಮತ್ತು ನಮಗೆ ಬಹಳ ಎನ್ಕರೇಜ್ ಮಾಡ್ತಾರೆ. ಹೌದು, ಬಹಳ ನೀವು ಇವಾಗ ಮಾಡ್ತಿದ್ದೀರಲ್ಲ ಹಾಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ. ಹೌದು, ನೀವ್ ಹೇಳ್ದಂಗೆ ಒಂದ್ ಮಾತು ನನ್ಗೆ ಅದೇ ಅನ್ನಿಸ್ತು. ಇವಾಗ ಪರಿಸರ ದಿನಾಚರಣೆ ಬಂದಾಗ ನಾವ್ ಅಂತೀವಿ ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು, ಅದು ಯೂಸ್ ಮಾಡ್ಬಾರ್ದು ಅಂತ. ಆ ಟೈಮಲ್ಲೇ ಹೇಳ್ತೀವಿ ಅಷ್ಟೇ. ಅದನ್ನ ನಾವು ರೂಢಿಗೆ ತಗೊಬರ್ಬೇಕು ಅಂದ್ರೆ ನೋಡಿ, ಹಳ್ಳಿ ಕಡೆ ಹೋದ್ರೆ, ನಾನು ಆಕ್ಚುಲ್ ಆಗಿ ಹಳ್ಳಿ ಕಡೆ ಹೋಗ್ತೀವಲ್ಲ, ಯಾವ ತರದ ಗಲೀಜ್ ಅಷ್ಟೊಂದು ಕಾಣೋದೇ ಇಲ್ಲ. ಹೌದಾ? ಅದೇ ಸಿಟಿಯಲ್ಲಿ ನೋಡಿ ಎಲ್ಲಾ ಕಡೆ ಗಲೀಜ್ ಕಾಣಿಸ್ತಾ ಇರುತ್ತೆ. ಆ ಹಳ್ಳಿಯವ್ರು ಇದಾರಲ್ವಾ, ಅವರು ಅದು ಯಾವ್ದಾದ್ರು ಸಿಪ್ಪೆ ತೆಗೆದ್ರೆ, ತರಕಾರಿದು ಅಥವಾ ಹಣ್ಣಿನ ಸಿಪ್ಪೆ ತೆಗೆದ್ರೆ ಏನಾದ್ರು ಗಲೀಜ್ ಅಂತ ಇದ್ರೆ ಅದನ್ನ ಗೊಬ್ಬರ ಮಾಡ್ಬಿಡ್ತಾರೆ, ಇಲ್ಲಾಂದ್ರೆ ಗ್ಯಾಸ್ ಮಾಡ್ಬಿಡ್ತಾರೆ. ಯಾವ್ದು ವೇಸ್ಟ್ ಅಂತಾನೆ ಇರೋದಿಲ್ಲ ಅಲ್ಲಿ. ಇಲ್ಲಿ ಇದ್ರೆ ಹೋಗುತ್ತೆ. ಒಂದು ಫುಡ್, ಇನ್ನೊಂದು ಫಾಡರ್ ಜನಗಳಿಗೆ, ದನಗಳಿಗೆ, ಇನ್ನೊಂದು ಫ್ಯೂಯಲ್. ಮೂರಾಗಿ ಕನ್ವರ್ಟ್ ಆಗುತ್ತೆ. ಅವರಲ್ಲಿ ಅಗ್ರಿಕಲ್ಚರಲ್ ಎಲ್ಲ ಬರುತ್ತಲ್ಲ, ಅದನ್ನ ಕಾಳು ಪಾಳು ಎಲ್ಲ ಅವ್ರು ತಿಂತಾರೆ. ಹೊಟ್ಟು ಇದು ಎಲ್ಲಾನು ದನಗಳಿಗೆ ಹಾಕ್ತಾರೆ. ಇನ್ನು ಉಳಿದಿದ್ದು ಗೊಬ್ಬರಕ್ಕೆ ಹೋಗುತ್ತೆ. ಸೊ ಅದು ಬಹಳನೇ ಅಲ್ಲಿ ಬಹಳ ಡೆವಲಪ್ಡ್ ಸಿಸ್ಟಮ್ ಅದು ಅಂತ. ಹೌದು, ನಿಜ. ಹಳ್ಳಿ ಕಡೆ ಹಿಂಗ್ ಹೋಗ್ತಾ ಇದ್ರೇನೆ ಸಾಕು, ಒಂದೊಂಥರ ಎಷ್ಟು ಸ್ವಚ್ಛಂದವಾಗಿರುತ್ತೆ, ಗಾಳಿನೂ ಎಷ್ಟು ಚೆನ್ನಾಗಿರುತ್ತೆ. ಬಂದ್ರೆ ಸಗಣಿ ವಾಸನೆ ಬರುತ್ತೆ. ಸಗಣಿ ವಾಸನೆ ಬರುತ್ತೆ ಅಷ್ಟೇ. ಬಟ್ ನೋಡಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಒಂಥರ ಫ್ರೆಶ್ ಏರ್ ತರ ಅನ್ಸುತ್ತೆ. ಅದೇ ಸಿಟಿ ಕಡೆ ಬಂದ್ರೆ ಮತ್ತೆ ಮಾಮೂಲಾಗಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ನೋಡಬಹುದು. ಈಗಂತೂ ಮನೆಗೆ ತರಿಸ್ಕೊಳ್ಳೋದ್ರಿಂದ, ಹೌದು, ಮನೆಯಲ್ಲೇ ಕೂತ್ಕೊಂಡು ಎಲ್ಲಾ ಬರ್ಸ್ಕೊಳ್ಳೋದ್ರಿಂದ ಎಲ್ಲದೂ ಪ್ಲಾಸ್ಟಿಕ್, ಹೌದು, ಎಷ್ಟು ಪೇಪರು, ಹೌದು, ತುಂಬಾ ಎನ್ವೈರನ್ಮೆಂಟಲಿ ತುಂಬಾ ಡೇಂಜರಸ್. ಆಮೇಲೆ ರಾಗಿ ಕಣ್ಣದಲ್ಲಿ ಅದು ಒಂದು ಮಹತ್ವವನ್ನ ಕೊಟ್ಟಿದ್ದಾರೆ ಅವರು. ಒಂದ್ ಪ್ಲಾಸ್ಟಿಕ್ ಕವರ್ ನೀವ್ ಕೇಳಿದ್ರೆ ಯಾರು ಕೊಡೋದಿಲ್ಲ, ನೀವು ಬ್ಯಾಗ್ ಎತ್ಕೊಂಡ್ ಬರ್ಬೇಕಾಗತ್ತೆ ಇಲ್ಲಿ ಬಂದ್ರೆ, ಅಲ್ವಾ? ಆಮೇಲೆ ಕುಡಿಯಕ್ಕೆ ಎಲ್ಲ ಸ್ಟೀಲ್ ಲೋಟಗಳು, ಹೌದು, ಸ್ಟೀಲ್ ಪ್ಲೇಟ್ಗಳು ಅದೇ ಇರೋದು. ಆಮೇಲೆ ಅವರು ಹಣ್ಣುಗಳು ಏನಾರು ಕೊಡ್ಬೇಕಂದ್ರೆ ಎಲೆಯಲ್ಲಿ ಕೊಡ್ತಾ ಇರ್ತಾರೆ. ಅದು ಹಲಸಿನ ಹಣ್ಣು ನಾನು ನೋಡಿದೆ, ಎಲೆಯಲ್ಲಿ ಕೊಡ್ತಾ ಇದ್ದಾರೆ. ನನಗೆ ಖುಷಿ ಆಯ್ತು. ಆಕ್ಚುಲಿ ನಾನು ಪ್ಲಾಸ್ಟಿಕ್ ನ ಯೂಸ್ ಮಾಡಲ್ಲ, ಹಾಗಾಗಿ ಇಲ್ಲಿ ಫುಲ್ ರಾಗಿ ಕಣ್ಣದಲ್ಲೂ ಪ್ಲಾಸ್ಟಿಕ್ ನ ಯೂಸೇ ಇಲ್ಲ ಅಂತ ಹೇಳ್ಬೋದು. ಎಲ್ಲದು ಪೇಪರ್ ಬ್ಯಾಗ್ ಇರುತ್ತೆ, ಇಲ್ಲ ಅಂದ್ರೆ ನಿಮ್ದೇ ಬ್ಯಾಗು ಎತ್ಕೊಂಡ್ ಬರ್ಬೇಕು. ಇಲ್ಲಿ ಅದೊಂದು ರೂಲ್ ಮಾಡಿದ್ದಾರೆ. ಹಲಸಿನ ಹಣ್ಣಿಗೆ ನೋಡಿದ್ರೆ ಎಲ್ಲ ಡಬ್ಬಿಗಳು ತರ್ತಾರೆ. ಹೌದು. ಓಕೆ, ನಾನು ಇವಾಗ ಅವಾರ್ಡ್ ಬಗ್ಗೆ ಒಂದು ಕೇಳಿದ್ದೆ ಸುದ್ದಿ, ನಿಮ್ಗೆ ರಾಗಿ ಕಣಕ್ಕೆ ಒಂದು ಅವಾರ್ಡ್ ಬಂದಿದೆ ಅಂತ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಹೇಳ್ತೀನಿ. ಇದು ಬ್ಲೂ ಗ್ರೀನ್ ಅವಾರ್ಡ್ ಅಂತ ಕರೀತಾರೆ. ಬ್ಲೂ ಗ್ರೀನ್ ಅವಾರ್ಡ್ ಅಂತ ಅದು BBMP ಅವರು ಕೊಡುವಂಥದ್ದು. ಅದು ಏನಂದ್ರೆ, ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಯಾವುದು ಬೆಂಗಳೂರಿನ ನೀರು, ಪರಿಸರ, ಆಮೇಲೆ ವೇಸ್ಟ್ ಡಿಸ್ಪೋಸಲ್ ಆಗಲಿ, ಇದರಲ್ಲಿ ಕೆಲಸ ಮಾಡ್ತಾ ಇರೋರು ಯಾರು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಈ ಅವಾರ್ಡನ್ನು ಕೊಟ್ಟಿದ್ದಾರೆ. ಸುಮಾರು 15 ಸಂಸ್ಥೆಗಳಿಗೆ ಬಂದಿದೆ. ಅದರಲ್ಲಿ ರಾಗಿ ಕಣಕ್ಕೂ ಬಂದಿದೆ. ರಾಗಿ ಕಣ ಅದು ನೀರು, ನೈರ್ಮಲ್ಯ, ಸಸ್ಟೈನಬಲ್ ಲೈವ್ಲಿಹುಡ್ ಇದರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, 8 ವರ್ಷದಿಂದ ಕೆಲಸ ಮಾಡ್ತಾ ಇರೋದನ್ನ ರೆಕಗ್ನೈಸ್ ಮಾಡಿ BBMP ಅವರು ಕೊಟ್ಟಿದ್ದಾರೆ. ಮೊನ್ನೆ ದಿವಸ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, DK ಶಿವಕುಮಾರ್ ಅವರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದ್ರ ಜೊತೆ ಅವರು ಎಲ್ಲ ಕಾಲೇಜು ಮತ್ತು ಶಾಲೆಗಳಲ್ಲಿ ಈ ಪರಿಸರದ ಒಂದು ಕ್ಲಬ್ಗಳನ್ನು ಶುರು ಮಾಡಿದ್ರು. ಅದನ್ನು ಕೂಡ ಅಲ್ಲಿ ಇನಾಗ್ಯುರೇಷನ್ ಮಾಡಿದ್ರು. ಇದು ನಮಗೂ ಕೂಡ ಹೆಮ್ಮೆ, ಎಲ್ಲರಿಗೂ ತುಂಬ ಸಂತೋಷ. ಇಲ್ಲಿ ಬರೋರಿಗೂ ಎಲ್ಲರಿಗೂ ಸಂತೋಷ ಆಯಿತು. ನಮ್ಗೊಂದು ಎನ್ಕರೇಜ್ಮೆಂಟು, ತುಂಬ ಜವಾಬ್ದಾರಿ ಜಾಸ್ತಿ ಆಯ್ತು. ಹೌದು, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಮಾಹಿತಿಯನ್ನ ಕೊಟ್ಟಿದ್ದೀರಾ ನೀವು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.